ಈಗ ನಿಮ್ಮ ಮುಂದೆ ಯೆಹೋಶುವನ ನೃತ್ಯ. ಈ ಕಥಾನಕ ಪ್ರಾರಂಭವಾಗುವುದು ಅಬ್ರಹಾಮನಿಂದ. ಮೆಸೊಪೊಟೇಮಿಯಾದ ಉರ್ನಲ್ಲಿ ಜೀವಿಸುತ್ತಿದ್ದ ಅಬ್ರಹಾಮನನ್ನು ದೇವರು ಅಲ್ಲಿಂದ ಹೊರಡಿಸಿ ಅವನ ಹಾಗೂ ಅವನ ಸಂತತಿಗೆ ನೀಡಲು ವಾಗ್ದಾನ ಮಾಡಿದ ನಾಡಿನತ್ತ ಸಾಗಲು ಹೇಳುತ್ತಾರೆ. ಅಬ್ರಹಾಮನ ಮಗನೇ ಈಸಾಕ, ಆತನ ಮಕ್ಕಳೇ ಯಾಕೋಬ ಹಾಗೂ ಏಸಾವ. ಜೋಸೆಫ್ ಯಾಕೋಬನ ಮಗ. ಜೋಸೆಫನ ಅಣ್ಣಂದಿರು ಆತನನ್ನು ಗುಲಾಮಗಿರಿಗೆ ಈಜಿಪ್ತಿನವರಿಗೆ ಮಾರಿಬಿಡುತ್ತಾರೆ. ಜೋಸೆಫನು ಮುಂದೆ ದೈವಿಚ್ಛೆಯಂತೆ ಈಜಿಪ್ತಿನವರ ನಾಯಕನಾಗುತ್ತಾನೆ. ಮಾತ್ರವಲ್ಲದೆ ಭೀಕರ ಬರದ ಪರಿಣಾಮವಾಗಿ ಆತನ ಇಡೀ ಕುಟುಂಬವೇ ಈಜಿಪ್ತಿಗೆ ಬಂದು ನೆಲೆಸುತ್ತದೆ. ಆಗ ಅವರ ಸಂಖ್ಯೆ ಕೇವಲ 70. ಅಲ್ಲಿಂದ ಇಸ್ರಾಯೇಲರು ಕಠೋರವಾದ ದಾಸ್ಯಕ್ಕೆ ಗುರಿಯಾಗುತ್ತಾರೆ. 400 ವರ್ಷಗಳ ಆ ದಾಸತ್ವದಲ್ಲಿ ಆ ಜನಾಂಗ ಒಂದು ಬೃಹತ್ ರಾಷ್ಟ್ರವಾಗಿ ಬೆಳೆಯುತ್ತದೆ. ಆಗ ಮೋಶೆಯ ಪ್ರವೇಶವಾಗುತ್ತದೆ ಹಾಗೂ ಮೋಶೆ ಇಸ್ರಾಯೇಲರನ್ನು ಈಜಿಪ್ತಿನಿಂದ ಬಿಡುಗಡೆಗೊಳಿಸಿ ಸೀನಾಯಿ ಬೆಟ್ಟದತ್ತ ಮುನ್ನಡೆಸುತ್ತಾನೆ. ಸೀನಾಯಿ ಬೆಟ್ಟದಲ್ಲಿ ದೇವರಿಂದ 10 ಆಜ್ಞೆಗಳನ್ನು ಪಡೆದು ಕದೇಶ್ ಬರ್ನೇಯ ಪ್ರದೇಶದತ್ತ ಸಾಗುತ್ತಾನೆ. ಅಲ್ಲಿ ದೇವರು ಅವರನ್ನು ಕಾನಾನ್ ನಾಡಿನತ್ತ ತೆರಳಲು ಆಜ್ಞೆ ನೀಡುತ್ತಾರೆ. ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡದ್ದರಿಂದ ದೇವರ ಅವಕೃಪೆಗೆ ಆ ಜನಾಂಗ ಒಳಗಾಗಬೇಕಾಗುತ್ತದೆ. ಸುಮಾರು 38 ವರ್ಷಗಳ ಕಾಲ ಬೆಂಗಾಡಿನಲ್ಲಿ ಅಲೆದಾಡಿದ ನಂತರ ಮುಂದಿನ ಪೀಳಿಗೆ ಮುಂದಿನ ಪಯಣಕ್ಕೆ ಸಿದ್ಧವಾಗುತ್ತದೆ. ಅವರು ಮರಳುಗಾಡನ್ನು ದಾಟಿ ಮೋವಾಬ್ಯರ ಬಯಲುನಾಡಿನಲ್ಲಿ ಬೀಡು ಬಿಡುತ್ತಾರೆ. ಅಲ್ಲಿ ಮೋಶೆ ತನ್ನ ಜನರನ್ನು ಉದ್ದೇಶಿಸಿ 3 ಉಪನ್ಯಾಸಗಳನ್ನು ನೀಡುತ್ತಾನೆ. ಅದೇ ಧರ್ಮೋಪದೇಶ ಕಾಂಡ. ಅದಾದ ನಂತರ ಮೋಶೆ ಅಸುನೀಗುತ್ತಾನೆ. ಆಗ ಅಲ್ಲಿ ಹೊಸ ನಾಯಕನೊಬ್ಬನ ಉದಯವಾಗುತ್ತದೆ. ಆತನೇ ಯೆಹೋಶುವ. ತನ್ನ ಜನಾಂಗವನ್ನು ವಾಗ್ದತ್ತ ನಾಡಿನತ್ತ ಸಾಗಿಸಿದ ಯೆಹೋಶುವನ ರೋಚಕ ಕಥಾನಕವನ್ನು ನೋಡೋಣ ಬನ್ನಿ. ಅಲ್ಲಿಯವರೆಗೂ ಮೋಶೆಯ ನಮ್ರ ಸೇವಕನಂತಿದ್ದ, ಮೋಶೆಯಿಂದ ಹಸ್ತನಿಕ್ಷೇಪ ಮಾಡಿಸಿಕೊಂಡಿದ್ದ ಯೆಹೋಶುವ ತನ್ನ ಜನರನ್ನು ವಾಗ್ದಾತ್ತ ನಾಡಿಗೆ ಕರೆದೊಯ್ಯುವ ಹೊಣೆಯನ್ನು ಹೊರಲು ದೇವರಿಂದ ಆಯ್ಕೆಯಾಗುತ್ತಾನೆ. ಶೂರಧೀರನೊಬ್ಬನ ಕಥನ, ನಮ್ರ ಸೇವಕ ನಾಯಕನೊಬ್ಬನ ಕಥನ. ವೀರಶೂರಧೀರನೊಬ್ಬನ ಕಥನ, ನಮ್ರ ಸೇವಕ ನಾಯಕನೊಬ್ಬನ ಕಥನ. ಕುರಿಗಾಯಿಯಂತೆ, ಸೇನಾನಿಯಂತೆ, ಬಿರುಗಾಳಿಯಂತೆ ಮುನ್ನಡೆಸಿದ, ಯೆಹೋಶುವನೆಂಬ ವೀರಧೀರನ ಕಥನ, ಯೆಹೋಶುವನೆಂಬ ವೀರಧೀರನ ಕಥನ. ದೈವಾಜ್ಞೆಯನ್ನು ಸರ್ವಸ್ವವೆಂದು ಪಾಲಿಸಿದಾತನ ಕಥನ, ದೈವಾಜ್ಞೆಯನ್ನು ಸರ್ವಸ್ವವೆಂದು ಪಾಲಿಸಿದಾತನ ಕಥನ.
ಪ್ರಜೆಯೊಂದಿಗೆ ಜೋರ್ಡಾನ್ ನದಿಯ ದಾಟು, ನಿಮಗೆ ಕೊಡುವ ನಾಡತ್ತ ಸಾಗು, ನಿಮಗೆ ಕೊಡುವ ನಾಡತ್ತ ಸಾಗು. ಸ್ಥಿರ ಚಿತ್ತವು ಧೈರ್ಯವು ನಿನ್ನದಾಗಲಿ, ನಾನೀಡುವ ವಾಗ್ದತ್ತ ಆ ನಾಡನು ಸ್ವಾಧೀನಪಡಿಸಿಕೊಳ್ಳುವನು ನೀನೇ, ಸ್ವಾಧೀನಪಡಿಸಿಕೊಳ್ಳುವನು ನೀನೇ, ನೀನೇ 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 ಸ್ವಾಧೀನಪಡಿಸಿಕೊಳ್ಳುವನು ನೀನೇ, ಸ್ವಾಧೀನಪಡಿಸಿಕೊಳ್ಳುವನು ನೀನೇ. ನನ್ನ ದಾಸ ಮೋಶೆಗೆ ಬೋಧಿಸಿದ ಧರ್ಮಶಾಸ್ತ್ರವನ್ನು ಪಾಲಿಸು, ಹಗಲಿರುಳು ಅದನ್ನು ಧ್ಯಾನಿಸು, ಅಂಜದಿರು, ಕಳವಳಗೊಳ್ಳದಿರು. ನಿನ್ನ ದೇವರು ಸರ್ವೇಶ್ವರನು ಆದ ನಾನು ಸದಾ ಜೊತೆಗಿರುವೆನು ಎಂದರು. ಸ್ವಾಧೀನಪಡಿಸಿಕೊಳ್ಳುವನು ನೀನೇ. ಸರ್ವೇಶ್ವರನ ಮಾತು ಬೆಳಕಾಯಿತು, ಯೆಹೋಶುವನಿಗೆ ವರವಾಯಿತು. ಸರ್ವೇಶ್ವರನ ಮಾತು ಬೆಳಕಾಯಿತು, ಯೆಹೋಶುವನಿಗೆ ವರವಾಯಿತು. ಜೀವ ಕಳೆಯಲಿ ಅಣಿಯಾದನು, ಜನಾಧಿಪತಿಗಳ ಸಭೆ ಕರೆದನು. ಮೂರು ದಿನದಲ್ಲಿ ದಾಟಬೇಕು ಜೋರ್ಡಾನ್ ನದಿಯ ನಾವು, ಸರ್ವೇಶ್ವರ ನೀಡುವ ನಾಡು ನಮ್ಮದಾಗಬೇಕು. ಸಿದ್ಧ ಮಾಡಿಕೊಳ್ಳಿ, ಸಿದ್ಧ ಮಾಡಿಕೊಳ್ಳಿ ದವಸ ಧಾನ್ಯಗಳನ್ನು, ಸಿದ್ಧ ಮಾಡಿಕೊಳ್ಳಿ, ಸಿದ್ಧ ಮಾಡಿಕೊಳ್ಳಿ ತನು ಮನಗಳನ್ನು. ಇತ್ತ ಯೆಹೋಶುವನು ಜೋರ್ಡಾನ್ ನದಿಯ ಹತ್ತಿರಕ್ಕೆ ಬಂದು ಇಳಿದುಕೊಳ್ಳುತ್ತಾನೆ. ಸರ್ವೇಶ್ವರ ಯೆಹೋಶುವನಿಗೆ ಆಜ್ಞೆ ನೀಡಿದಂತೆ ಯಾಜಕರು ಮಂಜೂಷವನ್ನು ಹೊತ್ತು ಜೋರ್ಡಾನ್ ನದಿಯತ್ತ ನಡೆಯುತ್ತಾರೆ. ಹೊರಟಿದೆ ದೇವನ ಮಂಜೂಷ, ಪೂಜತೆಯಿಂದಲೇ ಬಾಗಿರು ಬಾಗಿರು. ವಾಗ್ದತ್ತ ನಾಡಿಗೆ ನಮ್ಮನ್ನು ಕರೆದೊಯ್ಯುವ ದೇವನ ಮಂಜೂಷ ನೋಡಿರು ಬಾಗಿರು. ಆ ದೇವನ ಸ್ತುತಿಯ ಮಾಡಿ ಜಯಘೋಷದಿ ಸ್ತುತಿಯ ಹಾಡಿ, ಆ ದೇವನ ಸ್ತುತಿಯ ಮಾಡಿ ಜಯಘೋಷದಿ ಸ್ತುತಿಯ ಹಾಡಿ.
ದಾಸ್ಯದಿನ್ನಮ್ಮ ಬಿಡಿಸಿದವನು ಮನ್ನವ ನಮಗೆ ನೀಡಿದವನು ವಾದತ್ತ ನಾಡಿಗೆ ಕರೆದೊಯ್ವನು ವಾದತ್ತ ನಾಡಿಗೆ ಕರೆದೊಯ್ವನು ವಾದತ್ತ ನಾಡಿಗೆ ಕರೆದೊಯ್ವನು ಹೊರಟಿದೆ ದೇವನ ಮಂಜೂಷ ಪೂಜತೆಯಿಂದಲೇ ಬಾಗಿರು ಬಾಗಿರು. ಅದು ಸುಗ್ಗಿಯ ಕಾಲ. ಜೋರ್ಡಾನ್ ನದಿ ದಡವನ್ನು ಮೀರಿ ಹರಿಯುತ್ತಿದೆ. ಆದರೆ ದೇವರ ಮಂಜೂಷವನ್ನು ಹೊತ್ತ ಯಾಜಕರು ನೀರಿನಲ್ಲಿ ಕಾಲಿಟ್ಟಿದ್ದೇ ತಡ. ಏನು ಅದ್ಭುತ! ಹರಿದ ಜೋರ್ಡಾನ್ ನದಿಯೇ ನಿಂತೆಯಲ್ಲ ಸರ್ವಶಕ್ತನ ಮುಂದೆ. ಉಕ್ಕಿ ಉಕ್ಕಿ ಹರಿದ ಜೋರ್ಡಾನ್ ನದಿಯೇ ನಿಂತೆಯಲ್ಲ ಸರ್ವಶಕ್ತನ ಮುಂದೆ. ಓರ್ಗರೆದೆನಿ ತುಂಬಿ ಹರಿದೆನಿ ರಭಸದಿಂದಲೀ ಸರ್ವಶಕ್ತನ ಸನ್ನಿಧಾನದಿ ಮೌನವಾದೆನಿ. ದಾಟಿದೆ ನೋಡು ಜನಗಳ ದಂಡು, ದೇವರಿಂದ ಆಯ್ಕೆಯಾದ ದಂಡು. ದಾಟಿದೆ ನೋಡು ಜನಗಳ ದಂಡು, ದೇವರಿಂದ ಆಯ್ಕೆಯಾದ ದಂಡು. ಹೀಗೆ ಕೆಂಪು ಸಮುದ್ರವನ್ನು ದಾಟಿಸಿದ್ದ ದೇವರು ಈಗ ಮತ್ತೆ ಹುಕ್ಕಿ ಹರಿಯುತ್ತಿದ್ದ ಜೋರ್ಡಾನ್ ನದಿಯ ನಡುವೆ ಜನ ಸಾಗುವಂತೆ ತಮ್ಮ ಶಕ್ತಿಯನ್ನು ತೋರುತ್ತಾರೆ. ಇಸ್ರಾಯೇಲರು ಗಿಲ್ಗಾಲಿನಲ್ಲಿ ನೆಲೆಸುತ್ತಾರೆ. ಆಗ ಯೆಹೋಶುವನು 12 ಕುಲಗಳ ನಾಯಕರೇ ಬನ್ನಿ, ದಡದಿಂದ ಕುಲಕ್ಕೊಂದಂತೆ ಕಲ್ಲನು ತನ್ನಿ. 12 ಕುಲಗಳ ನಾಯಕರೇ ಬನ್ನಿ, ಬನ್ನಿ ಬನ್ನಿ ದಡದಿಂದ ಕುಲಕ್ಕೊಂದಂತೆ ಕಲ್ಲನು ತನ್ನಿ. ತನ್ನಿ ತನ್ನಿ ಉಕ್ಕಿ ಹರಿಯುವ ನದಿಯ ದಾಟಿದ ಸ್ಮಾರಕವಾಗಿ ಕಟ್ಟ ಬನ್ನಿರಿ ಹೊತ್ತು ತನ್ನಿರಿ ಸ್ಮಾರಕ ಮಾಡಿ. ಮುಂದೇನು ಎಂಬ ಯೋಚನೆಯಲ್ಲಿ ಇದ್ದಾಗ ದೇವರಿಂದ ಒಂದು ಆಜ್ಞೆ ಬರುತ್ತದೆ. ನಿನ್ನ ಯೋಧರೆಲ್ಲ 6 ದಿನಗಳ ಕಾಲ ಪ್ರತಿದಿನ ಒಂದು ಬಾರಿ ಜೆರಿಕೋ ನಗರವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ನಡೆಯಲಿ.
ದೇವರು ಹೇಳಿದಂತೆ ಮಾಡಿದ ಯೆಹೋಶುವನಿಗೆ 7ನೆಯ ದಿನ ನೀವು ಪಟ್ಟಣವನ್ನು 7 ಬಾರಿ ಸುತ್ತಬೇಕು. ಯಾಜಕರು ಊದುವ ಧ್ವನಿ ಕೇಳುತ್ತಲೇ ಎಲ್ಲರೂ ಗಟ್ಟಿಯಾಗಿ ಕೂಗಿ ಆರ್ಭಟಿಸಿರಿ. ಆಗ ನಗರದ ಗೋಡೆ ತಾನಾಗಿಯೇ ಬೀಳುವುದು ಎಂದು ದೇವರು ನುಡಿದರು. ಜೆರುಸಲೇಮ್, ಎಬ್ರೋನ್, ಯಮೂರ್ತಿನ, ಲಾಕೀಷಿನ ಹಾಗೂ ಎಗ್ಲೋನಿನ ಅರಸರುಗಳ ಮೇಲೆ ದಾಳಿ ಮಾಡಿದ ಯೆಹೋಶುವನಿಗೆ ದೇವರು ವಿರೋಧಿ ಸೈನಿಕರ ಮೇಲೆ ಕಲ್ಲಿನ ಮಳೆ ಸುರಿಸುವುದರೊಂದಿಗೆ ಸಹಾಯ ಮಾಡುತ್ತಾರೆ. ಈ ಸಮಯದಲ್ಲಿ ಮತ್ತೊಂದು ರೋಚಕ ಘಟನೆ ನಡೆಯುತ್ತದೆ. ಅವನು ದೇವರಿಗೆ ವಿಜ್ಞಾಪನೆ ಮಾಡಿ ಸೂರ್ಯ ಚಂದ್ರರನ್ನು ಉದ್ದೇಶಿಸಿ, ಸೂರ್ಯನೇ ನೀನಿಲ್ಲು, ಚಂದ್ರನೇ ನೀನಿಲ್ಲು, ಗಿದ್ಯೋನ್ ಪಟ್ಟಣದಿ ಅಯಲೋನ್ ಕಣಿವೆಯೊಳು ಸೂರ್ಯ ಚಂದ್ರರು ನಿಂತಲ್ಲೇ ನಿಂತು ಮಾನವನೊಬ್ಬನ ಆಣತಿಯ ಕೇಳಿದ ದಿನವೊಂದು. ಹೀಗೆ ದೇವರ ಸಹಾಯದಿಂದ ಜಯಗಳಿಸುತ್ತಲೇ ಬಂದ ಯೆಹೋಶುವನು ತನ್ನ ಜನರನ್ನು ವಾಗ್ದಾತ ನಾಡಿಗೆ ಒಬ್ಬ ಕುರಿಗಾಯಿಯಂತೆ ತಂದು ನಿಲ್ಲಿಸುತ್ತಾನೆ. ಮುಂದೆ ಆ ನಾಡನ್ನು 12 ಕುಲದವರಿಗೆ ಹಂಚುತ್ತಾನೆ. ತನ್ನ ಮುಪ್ಪಿನಲ್ಲಿ ಜನರನ್ನು ಉದ್ದೇಶಿಸಿ ಯೆಹೋಶುವನು ಹೀಗೆಂದನು, ಸರ್ವೇಶ್ವರನಿಗೆ ತಲೆಬಾಗಿರಿ, ಸೇವೆಯ ಸಲ್ಲಿಸಿ ತಲೆಬಾಗಿರಿ, ಸರ್ವೇಶ್ವರನಿಗೆ ತಲೆಬಾಗಿರಿ, ಸೇವೆಯ ಸಲ್ಲಿಸಿ ತಲೆಬಾಗಿರಿ. ಹಿಂದೆ ಆರಿಸಿಕೊಳ್ಳಿ ನಿಮ್ಮ ದೇವರ, ಸೇವೆಗೆ ಯೋಗ್ಯ ನಿಮ್ಮ ದೇವರ. ಹಿಂದೆ ಆರಿಸಿಕೊಳ್ಳಿ ನಿಮ್ಮ ದೇವರ, ಸೇವೆಗೆ ಯೋಗ್ಯ ನಿಮ್ಮ
ದೇವರ ಸರ್ವೇಶ್ವರನಿಗೆ ನನ್ನ ಸೇವೆಯು ನನ್ನಯ ಪರಿವಾರದ ಸೇವೆಯು ಸರ್ವೇಶ್ವರನಿಗೆ ನನ್ನ ಸೇವೆಯು ನನ್ನಯ ಪರಿವಾರದ ಸೇವೆಯು. ಹೀಗೆ ಹೇಳಿ ತನ್ನ ಜನರು ಸರ್ವೇಶ್ವರನಿಗೆ ವಿಧೇಯರಾಗಿ ಸೇವೆ ಸಲ್ಲಿಸುವ ಮಾತನ್ನು ತೆಗೆದುಕೊಂಡು ತನ್ನ 110ನೆಯ ವರ್ಷದಲ್ಲಿ ತನ್ನ ಸಾರ್ಥಕ ಜೀವನವನ್ನು ಮುಗಿಸುತ್ತಾನೆ. ಬೈಬಲಿನ ರೋಚಕ ಅಧ್ಯಾಯವೊಂದು ಇತಿಹಾಸದಲ್ಲಿ ಅಮರವಾಗುತ್ತದೆ. ಯೆಹೋಶುವನ ಕಥೆಯನ್ನು ನಮಗೆ ಸುಂದರವಾಗಿ ಒಂದು ನೃತ್ಯದ ಮೂಲಕ ಪ್ರಸ್ತುತಪಡಿಸಿದ ನೃತ್ಯ ದಿಶಾ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ವಂದನೆಗಳು.